ನಾವು ಕುರಿಗಳಲ್ಲ, ನಾವು ಮೂರ್ಖರಲ್ಲ ಅಂತ ನೀವು ಒಂದು ರೀತಿ ತಿಳಿಸ್ಬೋದು. ಯಾವ ರೀತಿ ತಿಳಿಸ್ಬೋದು ಅಂದ್ರೆ, ಈಗ ಇವರು ಬನ್ನಿ ಕೇಳ್ತೆ ಯೋಗೇಂದ್ರ ಅಂತ ಅತ್ಯಂತ ಬುದ್ಧಿವಂತಿಕೆ ಕೆಲಸ ಮಾಡಿರೋರು ಅಂದ್ರೆ ಇವರು ಯೋಗೇಂದ್ರ. ಏನ್ ಮಾಡಿದ್ರು ಗೊತ್ತಾ? ಲಂಚ ಕೊಟ್ಟಿದ್ರು ಇಲ್ಲಿ ಭ್ರಷ್ಟನಿಗೆ ಲಂಚ ಕೊಟ್ಟ ಮೇಲೆ ಆ ಕೆಲಸ ಆಗ್ಲಿಲ್ಲ. ಅದನ್ನ ವಾಪಸ್ ಕೇಳಿದಾಗ ಅವ್ನು ಕೊಟ್ಟಿಲ್ಲ. 6 ತಿಂಗಳಿಂದ ಅವ್ನು ಕೊಡ್ತಾ ಇಲ್ಲ. ಇವ್ರು ಏನ್ ಬುದ್ಧಿವಂತಿಕೆ ಕೆಲಸ ಮಾಡಿದ್ರು ಗೊತ್ತಾ? ಅವ್ರಿಗೆ ಯಾವಾಗ ಅನಿಸ್ತೋ ಇಮಿಡಿಯೇಟ್ KRS ಪಕ್ಷದ ಮೆಂಬರ್ಶಿಪ್ ತಗೊಂಡ್ರು. 15 ದಿನ ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ನೋಡಿ ಸರ್, ನಾನು ನಿಮ್ ಪಕ್ಷದ ಮೆಂಬರು, ನನಗೆ ಇದರ ಸಮಸ್ಯೆ ಆಗಿದೆ, ಇದರ ದುಡ್ಡು ಸಿಗ್ತಾ ಇಲ್ಲ ಅಂತ. ಹೌದಾ, ತೋರಿಸು ಅಂತ ಹೇಳಿ ದಾಖಲೆಗಳು ತಗೊಂಡು ಕಂಪ್ಲೇಂಟ್ಗಳು ತಗೊಂಡು ನಾವು ಇವತ್ತು ಇಲ್ಲಿ ಬಂದು ಇವರಿಗೆ 40,000 ರೂಪಾಯಿ ಏನು ಬಂದಿರಲಿಲ್ಲ ಅದನ್ನ ವಾಪಸ್ ಕೊಡಿಸಿದ್ವಿ. ಬುದ್ಧಿವಂತರು ಯಾರು? ಸದಸ್ಯನಾಗಿ ಅವನ ಕೆಲಸ ಮಾಡ್ಕೊಂಡವನು ಬುದ್ಧಿವಂತ. ಹೋಗ್ಬಿಟ್ಟು ಕುರಿಗಳ ತರ ಮೂರ್ಖರ ತರ ಪ್ರತಿಯೊಂದು ಕಚೇರಿಗೂ ನೀವು ಆಮೇಲೆ ಸಂಬಳ ಕೊಟ್ಟಿರುವಂತಹ ಆ ನೌಕರನಿಗೆ, ಆ ಕೂಲಿ ಆಳುಗೆ ಮತ್ತೆ ನೀವು ಸಾವಿರಾರು ಗಟ್ಟಲೆ ಲಂಚ ಕೊಟ್ಕೊಂಡು ಅವನ ಫ್ಯಾಮಿಲಿನ, ಅವನ ಕುಟುಂಬನ ಬೆಳೆಸ್ತಾ ಇದ್ರಲ್ವಾ? ನೀವು ಮೂರ್ಖರಲ್ಲದೆ ಇನ್ನೇನು? ಬುದ್ಧಿವಂತರ ಕೆಲಸ ಮಾಡಿ ಈ ರೀತಿ KRS ಪಕ್ಷ ಸೇರಿ ಮೆಂಬರ್ಶಿಪ್ ತಗೊಳ್ಳಿ. ಯಾವನ್ ಬರ್ತಾನೆ ನೋಡೋಣ ಲಂಚ ತಗೊಳಕ್ಕೆ? ನಿಮ್ಮ ಹತ್ರ ಲಂಚ ಕೇಳಕ್ಕೆ ಯಾವನಿಗೆ ಧೈರ್ಯ ಇದರ ದಲ್ಲಾಳಿಗಳು? ಯಾವನಾದ್ರೂ ದಲ್ಲಾಳಿಗಳಿದ್ರೆ ಬರ್ರಪ್ಪ ಮುಂದೆ. ಜನಸಾಮಾನ್ಯರ ಲಂಚ ಕೇಳಕ್ಕೆ ಅವ್ರಿಗೆ KRS ಪಕ್ಷದ ಸದಸ್ಯರ ಹತ್ರ ಲಂಚ ಕೇಳಕ್ಕೆ ಅವನಿಗೆ ಧೈರ್ಯ ಇದೆ ನೋಡೋಣ. ಧೈರ್ಯ ಇದ್ರೆ ಅವ್ನು ಮುಂದೆ ಬರ್ಬೇಕು. KRS ಪಕ್ಷದ ಲಂಚ ಗಿಟ್ಟಿಸ್ಕೊಳ್ತೀನಿ ನಾನು ಅಂತ. ಸಾಧ್ಯನೇ ಇಲ್ಲ. KRS ಪಕ್ಷದ ಸದಸ್ಯರ ಹತ್ರ ಲಂಚ ಗಿಟ್ಟಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? KRS ಪಕ್ಷದ ಸದಸ್ಯರ ಹತ್ರ ಲಂಚ ಗಿಟ್ಟಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅವನು ಒಳಗಡೆ ಇರೋದು ಪ್ರಾಮಾಣಿಕತೆ, ಅವನು ಒಳಗಡೆ ಇರೋದು ಸತ್ಯ, ಅವನು ಮಾಡ್ತಾ ಇರೋದು ಧರ್ಮದ ಕೆಲಸ, ಅವನು ಮಾಡ್ತಾ ಇರೋದು ನಿಜವಾದ ಜನಸೇವೆ ಕೆಲಸ. ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗಳಿಗೆ ಗೊತ್ತಿರ್ಲಿ ಅಂತ. ಈ JCB ಪಕ್ಷಗಳಲ್ಲಿ ಇದ್ಬಿಟ್ಟು JDS, ಕಾಂಗ್ರೆಸ್, BJP ಇದ್ಬಿಟ್ಟು ನಾನು ಜನಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ನಂಬರ್ 1 ಸುಳ್ಳು. ಯಾಕೆ ಅಂದ್ರೆ JDS, ಕಾಂಗ್ರೆಸ್, BJP ಇದ್ಬಿಟ್ಟು ಜನಸೇವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಆತರ ವಾತಾವರಣನೇ ಇಲ್ಲ. ಅಲ್ಲಿ ಏನ್ ಮಾಡ್ಬೋದು ಗೊತ್ತಾ? ಧನಸೇವೆ ಮಾಡ್ಬೋದು. ಧನಸೇವೆ ಮಾತ್ರ ಸಾಧ್ಯ. ಇಲ್ಲಿ ಜನಸೇವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ನಾವು ಆವಾಗಲೇ ಹೇಳ್ದಂಗೆ, ನೀವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳನ್ನ ತಿರಸ್ಕರಿಸಿ. ಸರಿ, ನಿಜವಾದ ಜನಪ್ರತಿನಿಧಿನ ಕಂಟೆಸ್ಟ್ ಮಾಡಿಸ್ತಾ ಇರುವಂತದ್ದು KRS ಪಕ್ಷದವರು. ನೀವು ಅವ್ರನ್ನ ಆಯ್ಕೆ ಮಾಡಬೇಕು. BBMP ಚುನಾವಣೆ ಹೊಸ ನಗರ ಪಾಲಿಕೆಗಳಾಗಿದ್ದಾವೆ. ಹೊಸ ನಗರ ಪಾಲಿಕೆಗಳಲ್ಲಿ ಹೊಸ ಆಡಳಿತ, ಹೊಸ ಪಕ್ಷ, ಇದನ್ನ ನೀವು ಗಮನದಲ್ಲಿಟ್ಕೊಂಡು KRS ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ